ಮೊದಲನೇದಾಗಿ ವಿರಾಟ್ ಕೊಹ್ಲಿ ತಂಡ, ಎರಡನೇದು ಪವನ್ ಶರಾವತ್ ತಂಡ, ಮೂರನೇ ತಂಡ PV ಸಿಂಧು ಅಂತ ಹೇಳಿ ಹೆಸರು, ನಾಲ್ಕನೇ ತಂಡಕ್ಕೆ ಭರತ್ ಅಂತ ಹೇಳಿ ಹೆಸರು ಕೊಟ್ಟಿದ್ದೀವಿ. ನೀವು ನಾವು ಪ್ರಶ್ನೆಗಳನ್ನು ಕೇಳಿದಾಗ ಯಾವ ತಂಡ ಉತ್ತರ ಹೇಳುತ್ತೆ ಆ ತಂಡಕ್ಕೆ 5 ಅಂಕಗಳು ಸಿಗ್ತವೆ. ಉತ್ತರ ಹೇಳದೇ ಇರ್ತಕ್ಕಂಥ ತಂಡಕ್ಕೆ 0 ಸಿಗುತ್ತೆ. ಪ್ರಶ್ನೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ, ವಿರಾಟ್ ಕೊಹ್ಲಿ ತಂಡಕ್ಕೆ ದೈಹಿಕ ಶಿಕ್ಷಣವು ಪ್ರಾಥಮಿಕ ಶಾಲಾ ಮಟ್ಟದಿಂದ ಶಿಕ್ಷಣದ ಎಲ್ಲ ಹಂತಗಳಲ್ಲಿಯೂ ಸಮಗ್ರ ಶಿಕ್ಷಣದ ಡ್ಯಾಶ್ ಅಂಗವಾಗಿದೆ. ಅವಿಭಾಜ್ಯ ಅಂಗವಾಗಿದೆ. ನೆಕ್ಸ್ಟ್ ಎರಡನೇ ತಂಡಕ್ಕೆ ಶಿಕ್ಷಣದಿಂದ ಮನುಷ್ಯನ ಮಾನಸಿಕವಾಗಿ ವಿಕಾಸವಾಗುವುದು. ಆಮೇಲೆ ನೆಕ್ಸ್ಟ್ ಶಿಕ್ಷಣದಿಂದ ಮನುಷ್ಯನ ಮಾನಸಿಕ ವಿಕಾಸವಾಗುವುದು ಸತ್ಯವಾದರೂ ಡ್ಯಾಶ್ ಇಲ್ಲದೆ ಜೀವನ ಸಾರ್ಥಕವಾಗಲಾರದು. ನೆಕ್ಸ್ಟ್ ಈಗ ಯಾರಿಗೆ PV ಸಿಂಧು ತಂಡಕ್ಕೆಲ್ಲ ಮೂರನೇ ಪ್ರಶ್ನೆ, ಶಾಲಾ ಹಂತದಲ್ಲಿ ಪಠ್ಯಕ್ರಮದ ಶೈಕ್ಷಣಿಕ ಅಂಶಗಳು ಡ್ಯಾಶ್ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಸಹಕಾರಿಯಾಗಿದೆ. ಶಾಲಾ ಹಂತದಲ್ಲಿ ಪಠ್ಯಕ್ರಮದ ಶೈಕ್ಷಣಿಕ ಅಂಶಗಳು ಡ್ಯಾಶ್ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಸಹಕಾರಿಯಾಗಿದೆ. ಶಾಲಾ ಹಂತದಲ್ಲಿ ಪಠ್ಯಕ್ರಮದ ಶೈಕ್ಷಣಿಕ ಅಂಶಗಳು ಡ್ಯಾಶ್ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಸಹಕಾರಿಯಾಗಿದೆ. ಮೂರನೇ ತಂಡಕ್ಕೆ ತಪ್ಪು. ಶಾಲಾ ಹಂತದಲ್ಲಿ ಪಠ್ಯಕ್ರಮದ ಶೈಕ್ಷಣಿಕ ಅಂಶಗಳು ಡ್ಯಾಶ್ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಸಹಕಾರಿಯಾಗಿದೆ. ಮುಗಿದು ಒಂದೇ ಚಾನ್ಸ್ ಹೇಳಮ್ಮ. ಪ್ರಶ್ನೆ ಕ್ಯಾನ್ಸಲ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕ್ರಮಬದ್ಧ ದೈಹಿಕ ಶಿಕ್ಷಣವು ಸಮರ್ಪಕ ದೈಹಿಕ ಬೆಳವಣಿಗೆಗೆ ಹಾಗೂ ಡ್ಯಾಶ್ ಸಾಧಿಸುವುದನ್ನು ಖಚಿತಪಡಿಸುತ್ತದೆ. ಕ್ರಮಬದ್ಧ ದೈಹಿಕ ಶಿಕ್ಷಣವು ಸಮರ್ಪಕ ದೈಹಿಕ ಬೆಳವಣಿಗೆ ಹಾಗೂ ಡ್ಯಾಶ್ ಸಾಧಿಸುವುದನ್ನು ಖಚಿತಪಡಿಸುತ್ತದೆ. ಇದೆಲ್ಲ ಪ್ಲಸ್ 5 ಅಲ್ಲ. ನಾಲ್ಕನೇ ತಂಡಕ್ಕೆ ದೈಹಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಆರೋಗ್ಯಕರ ಜೀವನ ಶೈಲಿಯ ಡ್ಯಾಶ್ ತತ್ವಗಳನ್ನು ಮೈಗೂಡಿಸಿಕೊಳ್ಳುತ್ತಾರೆ. ನಾಲ್ಕನೇ ತಂಡ ದೈಹಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಆರೋಗ್ಯಕರ ಜೀವನ ಶೈಲಿಯ ಡ್ಯಾಶ್ ತಂತ್ರಗಳನ್ನು ಮೈಗೂಡಿಸಿಕೊಳ್ಳುತ್ತಾರೆ.
ಒಂದು ಎರಡು ಮೂರು ನಾಲ್ಕು ಐದು ಪಾಸ್. ಆರೋಗ್ಯಕರ ಜೀವನ ಶೈಲಿಯನ್ನು ಒಂದೇ ತಂಡಲ್ಲೇ ಪ್ಲಸ್ 5 ಎರಡು. ಇವರು ನಾಲ್ಕನೇ ತಂಡ 0 ಅಲ್ಲ. ಏನಮ್ಮ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಒಂದೇ ತಂಡಕ್ಕೆಲ್ಲ ಒಂದೇ ತಂಡಕ್ಕೆ ಜೀವನದುದ್ದಕ್ಕೂ ಆರೋಗ್ಯಕರ ದೈಹಿಕ ಚಟುವಟಿಕೆಗಳನ್ನು ಅನುಭವಿಸಲು ಡ್ಯಾಶ್. ಜೀವನದುದ್ದಕ್ಕೂ ಆರೋಗ್ಯಕರ ದೈಹಿಕ ಚಟುವಟಿಕೆಗಳನ್ನು ಅನುಭವಿಸಲು ಡ್ಯಾಶ್ ಅವಶ್ಯಕ. ನೆಕ್ಸ್ಟ್ ಎರಡನೇ ತಂಡ ಯಾವ್ದು ಸ್ಪಾನ್ಸರ್ ಆಗ್ತಲ್ಲ. ಆರೋಗ್ಯಕರ ಜೀವನ ಶೈಲಿಯಿಂದ ಡ್ಯಾಶ್ ಕಾಯಿಲೆಗಳನ್ನು ದೂರವಿಡಬಹುದು. ಆರೋಗ್ಯ ಮೂರನೇ ತಂಡ. ಈಗ PV ಸಿಂಧು ತಂಡಕ್ಕೆ ಪ್ರಶ್ನೆ. ಶಾಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಡ್ಯಾಶ್ ಅಭಿವೃದ್ಧಿ ಸಾಧಿಸಲು ಅತ್ಯಂತ ಸಹಕಾರಿಯಾಗಿದೆ. ಈಗ ನಾಲ್ಕನೇ ತಂಡ ಅಲ್ಲ. ನಾಲ್ಕನೇ ತಂಡ ವಿವಿಧ ಪ್ರಕಾರದ ಚಲನೆಗಳು ಹಾಗೂ ದೈಹಿಕ ಚಟುವಟಿಕೆಗಳಿಂದಾಗಿ ಡ್ಯಾಶ್ ದೊರಕುತ್ತದೆ. ವಿವಿಧ ಪ್ರಕಾರದ ಚಲನೆಗಳು ಹಾಗೂ ದೈಹಿಕ ಚಟುವಟಿಕೆಗಳಿಂದಾಗಿ ಡ್ಯಾಶ್ ದೊರಕುತ್ತದೆ. ನೋಡ್ಬೋದು. ಒಂದು ಎರಡು ಮೂರು ನಾಲ್ಕು ಐದು. ಮುಂದಿನ ತಂಡ ಆಯ್ತು. ದೈಹಿಕ ಸಂಘಟನೆ ಕರೆಕ್ಟ್. ಅದು ದೈಹಿಕ ಸಂಘಟನೆ ನೀವು ಒಂದೇ ತಂಡ ಅಲ್ಲ. ಎರಡು ಎಲ್ಲ ನೆಕ್ಸ್ಟ್ ಯಾಕಂಡದ್ದು ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಡ್ಯಾಶ್ ಲಾಭವಾಗುವುದು. ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಡ್ಯಾಶ್ ಲಾಭವಾಗುವುದು. ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಡ್ಯಾಶ್ ಲಾಭವಾಗುವುದು. ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾಗಿ ನಿರಂತರ ಬೆಳೆಯುತ್ತಿರುವ ಶಾಲಾ ವಿದ್ಯಾರ್ಥಿಗಳು ಈ ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾಗಿ ನಿರಂತರ ಬೆಳೆಯುತ್ತಿರುವ ಶಾಲಾ ವಿದ್ಯಾರ್ಥಿಗಳು ಲಾಭವನ್ನು ಪಡೆಯುತ್ತಾರೆ. ಮಾನಸಿಕವಾಗಿ ಭಾವನಾತ್ಮಕವಾಗಿ ಅಲ್ಲ. ತಪ್ಪು. ನನ್ನ ಕ್ವಶನ್ ಕೇಳ್ಕೊಂಡ್ರೆ ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಡ್ಯಾಶ್ ಲಾಭವಾಗುವುದು. ನಾಲ್ಕನೇ ತಂಡಕ್ಕೆ ಅಲ್ಲ. ಸಹಿಷ್ಣುತೆ, ಸ್ನಾಯುಗಳ ಬಲ, ಹೇಳಿ
ಮಾರ್ಕ್ಸ್ ಇಲ್ಲ ಯಾರು ಮಾರ್ಕ್ಸ್ ಇಲ್ಲ ಕುತ್ಕೊಳ್ಳಿ ಸರ್ ನಾನು ಹೇಳಿದ್ದು ಇಲ್ಲ ಅಲ್ಲ ಮಾಡಿಸಿಲ್ಲ ಯಾರಿಗೆ ಸರ್ ನೆಕ್ಸ್ಟ್ ಯಾವ ತಂಡಕ್ಕೆ ಈಗ ಪವನ್ ಶರವತ್ ಓಯ್ ನೀವು ಹೇಳಿಲ್ಲ ಇಲ್ಲ ಸರ್ ನಾನು ಹೇಳಿದ್ದು ಹೇಳಿದ ಹೌದೈತಿ ಪವನ್ ಶರವತ್ ಅದು ಹೇಳು ಹೇಳಿದೆ ಸರ್ ಪ್ರಶ್ನೆ ಸಕ್ಕರೆ ಕಾಯಿಲೆ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳನ್ನು ದೂರವಿಡಲು ಕ್ರಮಬದ್ಧ ಡ್ಯಾಶ್ ಸಹಕಾರಿಯಾಗುತ್ತದೆ. ದೈಹಿಕ ಶಿಕ್ಷಣ Yes. ಎರಡನೇ ಕಂಡಲ್ಲ ಇದು ಮೂರನೇ ಕಂಡಕ್ಕೆ ಪ್ರಶ್ನೆ ದೈಹಿಕ ಶಿಕ್ಷಣದಲ್ಲಿ ಲಭ್ಯವಾಗುವ ಅನುಭವಗಳು ವಿದ್ಯಾರ್ಥಿಗಳ ಡ್ಯಾಶ್ ಅಭಿವೃದ್ಧಿಗೆ ಪೂರಕವಾಗಿದೆ. ಮಾನಸಿಕ ತಿಳಿಸಿದ್ವಲ್ಲ ಎಸ್ ಇನ್ನು ನಾಲ್ಕನೇ ತಂಡಕ್ಕೆ ಪ್ರಶ್ನೆ ನಾಲ್ಕನೇ ತಂಡ ಪ್ರಶ್ನೆ ಕೇಳಿಸ್ಕೊಡ್ರಿ. ಕ್ರೀಡೆಗಳು, ಆಟೋಟಗಳು ಮತ್ತು ಇತರೆ ಚಟುವಟಿಕೆಗಳು ಉದ್ವೇಗ, ಖಿನ್ನತೆಗಳಂತ ಡ್ಯಾಶ್ ಸಮಸ್ಯೆಗಳನ್ನು ದೂರವಿಡಲು ಅತ್ಯಂತ ಸಹಕಾರಿ. Yes. ಮಾನಸಿಕ ಈಗ ಒಂದೇ ಕಾಣ್ತಲ್ಲ ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಡ್ಯಾಶ್ ಕಾಪಾಡಿಕೊಳ್ಳುವುದು ಸುಲಭ. ಮಾನಸಿಕ ಸುಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಮಾನಸಿಕ ಸುಸ್ಥಿತಿ ಸುಸ್ಥಿತಿಯನ್ನು +5. ಇನ್ನು ಎರಡನೇ ತಂಡ ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಡ್ಯಾಶ್ ಶಿಕ್ಷಣಗೊಳ್ಳಲು ಅನುಕೂಲವಾಗುತ್ತದೆ. ಬುದ್ಧಿಶಕ್ತಿ ಬುದ್ಧಿಶಕ್ತಿ ನೆಕ್ಸ್ಟ್ ಈಗ ಮೂರನೇ ತಂಡ ದೈಹಿಕ ಶಿಕ್ಷಣ ಅನುಭವಗಳು ಹಾಗೂ ತರಬೇತಿಯಿಂದಾಗಿ ಡ್ಯಾಶ್ ಹೆಚ್ಚುತ್ತದೆ. ಶೈಕ್ಷಣಿಕ ತಪ್ಪು ಏಕಾಗ್ರತೆ ಮುಗಿತದೆ. ಏಯ್ ನಿಮ್ ತಂಡದಿಂದ ಯಾಕೆ ಮಾತಾಡ್ತೀವಿ? ದೈಹಿಕ ಶಿಕ್ಷಣದ ಅನುಭವಗಳು ಹಾಗೂ ತರಬೇತಿಯಿಂದಾಗಿ ಡ್ಯಾಶ್ ಹೆಚ್ಚುತ್ತದೆ. ಏನ್ ಸುಮ್ಮನೆ ಅದ್ಯಾರು ತಪ್ಪು. 3, 4, 0 ಈಗ ಅವ್ರು 0 ಅನ್ಕೋಬೇಡ. ನಿಮ್ದು ಒಂದೇ ತಂಡಲ್ಲ 2 +2. ಒಬ್ರು ಒಂದೇ ಸರಿ ಹೇಳ್ಬೇಕು, ಒಂದೇ ಉತ್ತರ ಹೇಳ್ಬೇಕು, 2 ಸರಿ ಹೇಳಂಗಿಲ್ಲ. ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಯಾವ ತಂಡದೀಗ ಎರಡನೇ ತಂಡ ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಶೈಕ್ಷಣಿಕ ಸಾಧನೆ ಯಾರು ಕೇಳ್ತೀವಿ ನಾವು? ಇವ್ರು ಕೇಳ್ತೀನಿ ಸುಮ್ಮನೆ ಇವ್ರು ಕೇಳ್ತೀನಿ ಹೇಳಿಲ್ಲ ಅವರು. ನೆಕ್ಸ್ಟ್ ನೀ ಆನ್ಸರ್ ನಿಂದ ತಂಡ ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಶೈಕ್ಷಣಿಕ ಸಾಧನೆ ಉತ್ತಮಗೊಳ್ಳುತ್ತದೆ ಮತ್ತು ಸಮಸ್ಯೆ ಬಗೆಹರಿಸುವ ಡ್ಯಾಶ್ ಪ್ರಬಲವಾಗುತ್ತದೆ.
ಏಯ್ ಯಾವ್ದೈತವ ಈ ಸುಮ್ಮನೆ ತಪ್ಪು. ದೈಹಿಕ ಶಿಕ್ಷಣದಲ್ಲಿ ನಾನು ಓದ್ತಾ ಇದ್ದಿಲ್ಲ ಒಂದು ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಶೈಕ್ಷಣಿಕ ಸಾಧನೆ ಉತ್ತಮಗೊಳ್ಳುತ್ತದೆ ಮತ್ತು ಸಮಸ್ಯೆ ಬಗೆಹರಿಸುವ ಡ್ಯಾಶ್ ಪ್ರಬಲವಾಗುತ್ತದೆ. 2 ಪಾಯಿಂಟ್ ಅದನ್ನ ಅವ್ರು 0 ಅಲ್ಲ +2 ಕೂತ್ಕೋ. ಕೂತ್ಕೊಳ್ಳೋ ಕೇಳ್ತೀನಿ. 4ನೇ ತಂಡದ ಮುಗಿತಲ್ಲ, ಈಗ 1ನೇ ತಂಡದ್ದು ವಿರಾಟ್ ಕೊಹ್ಲಿ ತಂಡಕ್ಕೆ ಪ್ರಶ್ನೆ. ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಸಾಮರ್ಥ್ಯಗಳು ಹೆಚ್ಚುವುದರಿಂದಾಗಿ ವಿದ್ಯಾರ್ಥಿಗಳು ಇತರೆ ಡ್ಯಾಶ್ ವಿಷಯಗಳನ್ನು ಕಲಿಯಲು ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಸಾಮರ್ಥ್ಯಗಳು ಹೆಚ್ಚುವುದರಿಂದ ವಿದ್ಯಾರ್ಥಿಗಳು ಇತರೆ ವಿಷಯಗಳನ್ನು ಕಲಿಯಲು ಸನ್ನದ್ಧಗೊಳ್ಳುತ್ತಾರೆ. ಪವನ್ ಸೆರಾವತ್ ತಂಡಕ್ಕೆ ಪ್ರಶ್ನೆ. ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಡ್ಯಾಶ್ ಲಾಭವಾಗುವುದು. ಸಹಕಾರ ಮನೋಭಾವನೆಗಳನ್ನು ರೂಢಿಸಿಕೊಂಡು ಗುಂಪು ಚಟುವಟಿಕೆಗಳಲ್ಲಿ ತೊಡಗಲು ಡ್ಯಾಶ್ ಸೃಷ್ಟಿಯಾಗುತ್ತದೆ. ಅವಕಾಶಗಳು. ಉತ್ತಮತೆಯನ್ನು ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅನುಕೂಲಕರ ಸನ್ನಿವೇಶಗಳು ಡ್ಯಾಶ್ ಕಾರ್ಯಕ್ರಮಗಳಲ್ಲಿ ಮುಂದುವರುತ್ತದೆ. ದೈಹಿಕ ಶಿಕ್ಷಣ ಅದು ಮುಗಿದಮೇಲೆ ಆರೋಗ್ಯಕರ ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಆರೋಗ್ಯಕರ ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಡ್ಯಾಶ್ ಒಂದು ಚಿಕ್ಕ ವಯಸ್ಸಿನಲ್ಲಿ ರೂಢಿಸಿಕೊಂಡಿರುವ ಡ್ಯಾಶ್ ಮತ್ತು ಡ್ಯಾಶ್ ಜೀವನ ಕ್ರಮವು ವಿದ್ಯಾರ್ಥಿಗಳ ಜೀವನದಲ್ಲಿ ಮುಂದುವರಿಯಬಹುದು. ಆರೋಗ್ಯಕರ ಮತ್ತು ಕ್ರಿಯಾಶೀಲ. 1ನೇ ತಂಡಕ್ಕೆ 5 ಅಂಕಗಳು. ಎರಡನೇ ತಂಡ ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಡ್ಯಾಶ್ ನಿರ್ಮಾಣವಾಗುವುದರಲ್ಲಿ ಸಂಶಯವಿಲ್ಲ. ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಡ್ಯಾಶ್ ನಿರ್ಮಾಣವಾಗುವುದರಲ್ಲಿ ಸಂಶಯವಿಲ್ಲ.
ಭಾಗವಹಿಸುವುದರಿಂದ ಡ್ಯಾಶ್ ನಿರ್ಮಾಣವಾಗುವುದರಲ್ಲಿ ಸಂಶಯವಿಲ್ಲ. ಒಂದು, ಎರಡು, ನೀನೇ ಕೇಳಿದ್ರೆ 3, 4, 5 ಮೂರನೇ ತಂಡಕ್ಕೆ ತಪ್ಪು. ನಾಲ್ಕನೇ ತಂಡ ತಪ್ಪು. ಮತ್ತೆ ಮೂರನೇ ತಂಡಕ್ಕೆ ಬರುತ್ತೆ ಇದ್ದಂಗೆ. ನೆಕ್ಸ್ಟ್ ಖಾಸಗಿ ಮೂರನೇ ತಂಡಕ್ಕೆ ಪ್ರಶ್ನೆ. ಕ್ರೀಡೆಗಳು ಆಟೋಟಗಳೆಲ್ಲವೂ ಜೀವನದ ಡ್ಯಾಶ್ ಅಂಗವಾಗಿವೆ. ಮೂರನೇ ತಂಡ ಅಲ್ಲ. ಈಗ ನಾಲ್ಕನೇ ತಂಡ ಪ್ರಶ್ನೆ. ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಡ್ಯಾಶ್ ಮನೋಭಾವನೆಯನ್ನು ಕಲಿಸುತ್ತದೆ. ಒಂದೇ ಆನ್ಸರ್ ಹೇಳಬೇಕು. ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಡ್ಯಾಶ್ ಮನೋಭಾವನೆಯನ್ನು ಕಲಿಸುತ್ತದೆ. ಈಗ ಒಂದೇ ತಂಡ. ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಡ್ಯಾಶ್ ಮನೋಭಾವನೆಯನ್ನು ಕಲಿಸುತ್ತದೆ. ನೆಕ್ಸ್ಟ್ ಎರಡನೇ ತಂಡಕ್ಕೆ ಭಾಗವಹಿಸುವುದರಿಂದ ಡ್ಯಾಶ್ ಮನೋಭಾವನೆಯನ್ನು ಕಲಿಸುತ್ತದೆ. 1, 2, 3, 4, 5 ಚಾನ್ಸ್. ನೆಕ್ಸ್ಟ್ ತಪ್ಪು. ಮುಗೀತು. ಯಾರು ಪಾಯಿಂಟ್ ಇಲ್ಲ. ಕ್ಲೋಸ್. ನೆಕ್ಸ್ಟ್ ಈಗ ಯಾವ ತಂಡದ ಪ್ರಶ್ನೆ? ಒಂದೇ ತಂಡಕ್ಕೆ. ನಾವು ಕ್ವಶನ್ ಅವ್ರು ಹೇಳಿದ್ನ. ಒಂದೇ ತಂಡಕ್ಕೆ ಕ್ರೀಡೆಗಳಲ್ಲಿನ ಅನುಭವಗಳು ವಿದ್ಯಾರ್ಥಿಗಳಲ್ಲಿ ಡ್ಯಾಶ್ ಗುಣಗಳನ್ನು ಮೈಗೂಡಿಸಿಕೊಳ್ಳಲು ಅವಕಾಶ ಕಲ್ಪಿಸುತ್ತವೆ. 6 ನಿಮಿಷ 7 ನಿಮಿಷ 7 ನಿಮಿಷ ನಾಯಕತ್ವ ಗುಣಗಳು. ಎರಡನೇ ತಂಡಕ್ಕೆ ಪವನ್ ಸೆರಾವ್ ತಂಡಕ್ಕೆ ಪ್ರಶ್ನೆ. ಡ್ಯಾಶ್ ಮತ್ತು ಡ್ಯಾಶ್ ಹೊಣೆಗಾರಿಕೆಗಳಿಗಿಂತ ಗುಣಗಳು ದೈಹಿಕ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಲ್ಲಿ ಕಾಣಬರುತ್ತವೆ. ನಾನು ಹೇಳಿದ ಎರಡು ಡ್ಯಾಶ್ ಮತ್ತು ಡ್ಯಾಶ್ ಹೊಣೆಗಾರಿಕೆಗಳಂತ ಗುಣಗಳು ದೈಹಿಕ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಲ್ಲಿ ಕಂಡುಬರುತ್ತವೆ. ಮೂರನೇ ತಂಡ ಮೊದಲನೇ ಪ್ರಶ್ನೆ. ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಅನಾವಶ್ಯಕ ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಅನಾವಶ್ಯಕ ಡ್ಯಾಶ್ ಒತ್ತಡಗಳನ್ನು ದೂರವಿಡಲು ಸಹಕರಿಸುತ್ತದೆ. ಮೂರನೇ ತಂಡ ಅಲ್ಲ. ನಾಲ್ಕನೇ ತಂಡಕ್ಕೆ ಪ್ರಶ್ನೆ. ದೈಹಿಕ ಚಟುವಟಿಕೆ ಹಾಗೂ ಕ್ರೀಡೆಗಳಲ್ಲಿನ ಡ್ಯಾಶ್ ಕ್ಷಣಗಳು ಒತ್ತಡ
ನಿರ್ವಹಣೆಗೆ ಸಹಕಾರಿ. 4ನೇ ತಂಡ ದೈಹಿಕ ಚಟುವಟಿಕೆ ಹಾಗೂ ಕ್ರೀಡೆಗಳಲ್ಲಿನ ಡ್ಯಾಶ್ ಕ್ಷಣಗಳು ಒತ್ತಡ ನಿರ್ವಹಣೆಗೆ ಸಹಕಾರಿ. ಆಯ್ತಾಯ್ತು. ನಿಮ್ ತಂಡ 4ನೇ ತಂಡ ಅಲ್ಲ +5. ಇನ್ನು 1ನೇ ತಂಡಕ್ಕೆ ಪ್ರಶ್ನೆ. ದೈಹಿಕ ಶಿಕ್ಷಣ ಬಿಡುವಿನ ವೇಳೆಯ ಸದುಪಯೋಗಕ್ಕೆ ಡ್ಯಾಶ್ ಉಪಾಯಗಳನ್ನು ಸೂಚಿಸುತ್ತದೆ. ಮಾರ್ಗೋಪಾಯ +5. ಎರಡನೇ ತಂಡ ಪ್ರಶ್ನೆ. ವಿದ್ಯಾರ್ಥಿಗಳು ಬಿಡುವಿನ ವೇಳೆಯನ್ನು ಸದುಪಯೋಗಪಡಿಸಿಕೊಳ್ಳದಿದ್ದಾಗ ಡ್ಯಾಶ್ಗಳಿಗೆ ಬಲಿಯಾಗುತ್ತಾರೆ. ಎರಡನೇ ತಂಡ ಅಲ್ಲ. ಇನ್ನು 3ನೇ ತಂಡ ವಿದ್ಯಾರ್ಥಿಗಳು ತಮ್ಮ ಆಯ್ಕೆಯ ಡ್ಯಾಶ್ ಅಥವಾ ಇತರೆ ಡ್ಯಾಶ್ ಚಟುವಟಿಕೆಯಲ್ಲಿ ತೊಡಗುವುದನ್ನು ಹವ್ಯಾಸವನ್ನಾಗಿಸಿಕೊಳ್ಳುವುದು. ಎರಡು ತಡ. 1ನೇ ತಂಡ ಅಲ್ಲ. ನಾಲ್ಕನೇ ತಂಡಕ್ಕೆ ಪ್ರಶ್ನೆ. ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಡ್ಯಾಶ್ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ ಸಿಗುತ್ತದೆ. ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಡ್ಯಾಶ್ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ ಸಿಗುತ್ತದೆ. 1 2 3 4 5 ಪಾಸ್. ಸೂಕ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ. 2 0 2 ಅಲ್ಲ. ಕ್ರೀಡೆಯನ್ನು ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಲು ಅವಶ್ಯಕ ಡ್ಯಾಶ್ ಮತ್ತು ಡ್ಯಾಶ್ ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಲಭ್ಯವಾಗುತ್ತದೆ. ಕ್ರೀಡೆಯನ್ನು ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಲು ಅವಶ್ಯಕ ಡ್ಯಾಶ್ ಮತ್ತು ಡ್ಯಾಶ್ ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಲಭ್ಯವಾಗುತ್ತದೆ. ಜ್ಞಾನ ಮತ್ತು ಅನುಭವ. ಜ್ಞಾನ ಮತ್ತು ಅನುಭವ. ವಾಲಿಬಾಲ್ ಕ್ರೀಡೆಯನ್ನು ಯಾವ ದೇಶದವರು ಕಂಡುಹಿಡಿದರು? 2ನೇ ತಂಡ ಮೂರನೇ ತಂಡ. ವಾಲಿಬಾಲ್ ಕ್ರೀಡೆಯನ್ನು ಕಂಡುಹಿಡಿದ ವ್ಯಕ್ತಿಯ ಹೆಸರು. ವಾಲಿಬಾಲ್ ಕ್ರೀಡೆಯನ್ನು ಕಂಡುಹಿಡಿದ ವ್ಯಕ್ತಿಯ ಹೆಸರು